ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೊತಾರ. ಆದ್ಮೇಲೆ ಇವತ್ತು ಸ್ವಲ್ಪ ವೈದ್ಯಕೀಯ ರಂಗದ ಶ್ರೇಷ್ಠ ಸೇವೆ ಮಾಡಿದ. ನಿಜವಾಗಿ ಇವತ್ತು ವೈದ್ಯಕೀಯ ರಂಗ ಏನಾಗ್ಯದ ಅನ್ನೋದು ನೆನಪಿಸ್ಕೊಂಡಾಗ ದುಡ್ಡು ಮಾಡಿಕೊಳ್ಳೋ ಒಂದು ದಂಧೆ ಆಗಿಬಿಟ್ಟದ. ಅದರಲ್ಲೂ ಖಾಸಗಿ ಅವ್ರನ್ನಂತ ಹೇಳ್ತಿರು, ಸುರಿಗೋರ್ರಂದ್ರೂ ಅಡ್ಡಿಯಿಲ್ಲ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಘನಶ್ಯಾಮ್ ವೈದ್ಯ ಈ ಹೆಸರು ಕೇಳಿದ್ರೆ ಸಾಕು ಎಷ್ಟು ಪ್ರೀತಿ ಬರ್ತದಪ್ಪ ಅಂತಂದ್ರೆ ನಿಜವಾಗಿ ಒಂದು ದೊಡ್ಡ ಸೇವೆಯನ್ನು ಮಾಡಿರುವಂಥವ್ರು ಅವರು. ಇಂಥ ಡಾಕ್ಟರ್ಗಳನ್ನ ನೋಡಿದಾಗ ಮನುಷ್ಯಗೆ ಏನು ಅನಿಸ್ತದಪ್ಪ ಅಂದ್ರೆ ಇನ್ನೂ ಒಳ್ಳೆಯವರು ಇದ್ದಾರಪ್ಪ ಈ ರಂಗದಲ್ಲಿ ಅಂತೇಳಿ. ಯಾಕಂದ್ರೆ ಅವ್ರದ್ದು ತಪ್ಪಲ್ಲ. ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ವೈದ್ಯಕೀಯ ಕಲಿಯೋದಪ್ಪ ಅಂದ್ರೆ ಅತ್ಯಂತ ಕಾಸ್ಟ್ಲಿ, ಭಾಳ ತುಟ್ಟಿ, ಕೋಟಿಗಳಲ್ಲಿ ಎಣಿಕೆ ಮಾಡುವಂಥ ಲೆಕ್ಕ ಆಗಿಬಿಟ್ಟದ. ವೈದ್ಯರ ಪ್ರಮಾಣ ಕಡಿಮೆ, ಅದರಲ್ಲೂ ತಜ್ಞರಂತ ಇನ್ನೂ ಕಡಿಮೆ. ಹೀಗಾಗಿ ಅವ್ರು ಏನು ಹೇಳ್ತಾರೆ ಅದೇ ರೇಟ್. ಇಡೀ ವೈದ್ಯಕೀಯ ರಂಗ ಇವತ್ತು ಅದನ್ನೆಲ್ಲ ನೆನಪಿಸ್ಕೊಂಡಾಗ ಗಬ್ಬೆದು ಹೋಗಿದ್ದೀನಪ್ಪ ಅಂತೇಳಿ ಅನ್ನಿಸ್ತದೆ. ಸರ್ಕಾರದಷ್ಟೇನೋ ಸಹಾಯ ಮಾಡ್ತದೆ, ಆಯುಷ್ಮಾನ್ ಭಾರತನೋ ಅದು ಇದು BPL ಕಾರ್ಡ್ನ ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತದೆ. ಇವತ್ತಿನ ಈ ಬೆಲೆ ಏರಿಕೆ ಸಂದರ್ಭದಲ್ಲೇ ಈ ಡಾಕ್ಟರ್ ಬೆಲೆ ಏರಿಕೆ ಅಂತೂ ಪ್ರತಿಯೊಬ್ಬರಿಗೂ ಕಹಿ ಅನುಭವ. ಇವತ್ತು ನಮ್ಮಲ್ಲಿ ಸಾಕಷ್ಟು ದೊಡ್ಡ ಸಂಸ್ಥೆಗಳಿದ್ದಾವೆ. KLD ಅದ, ಮತ್ತೊಂದು ಅದ, ಇನ್ನೊಂದು ಅಲ್ಲೆಲ್ಲ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ದೊಡ್ಡ ವೈದ್ಯರು ತಜ್ಞರು ಅಂತ ಹೇಳ್ಕೊಳ್ಳೋರು ಬಂದು ಕೂತ್ಕೊಂಡಿದ್ದಾರೆ. ಅವ್ರ ಉದ್ಯೋಗ ಏನಪ್ಪ ಅಂತಂದರೆ ದುಡ್ಡು ಎಷ್ಟು ಅದನ್ನು ಅಷ್ಟ ಸ್ವೀಕಾರ ಮಾಡು, ಅಹಂ ಮಾಡು, ಸ್ವಾಹ ಮಾಡು. ಆ ರೇಟಿನ ಹಚ್ತಾರೋ ಏನಿಲ್ಲೋ ಎಂತೋ ಪ್ರತಿಯೊಬ್ಬರ ಕೈಯೇನೋ ಯಪ್ಪ ನಾವು ದವಾಖಾನೆಗೆ ಹೋದ್ರೆ ನಮ್ಮ ಮನೆ ಮುರಿದು ಹೋಗ್ತದೆ ಅಂತೇಳಿ ಭಾಳಷ್ಟು ಮನೆಗಳು ಮುರಿದು ಹೋಗಿದ್ದೂ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಈ ಖಾಸಗಿ ವೈದ್ಯರಿಂದಾಗಿ ಅಂತ ಹೇಳ್ತಿರೋದು. ನಕಲಿ ವೈದ್ಯರಿಂದ ಬೇರೆ ನಾವು ನಮ್ಮ ಕಡೆ ಈ ಔಷಧ ರೀ, ಆಯುರ್ವೇದ ಅದ್ರ ಹಾಗೆ ಸುಮ್ಮನೆ ಹೇಳೋದು ಅದು ವೈಜ್ಞಾನಿಕ ನೆಲೆಗಟ್ಟಿರೋದಲ್ಲ ಏನಿರೋದಲ್ಲ ಹೇಳೋದು. ನಕಲಿ ವೈದ್ಯರು ಕೊಟ್ಟಿದೆ ಆರಾಮಾಯ್ತು ಅಂತ ಹೇಳೋದು, ಅವಾಗ ಏನು ಔಷಧ ರೇಟ್ ಕೊಡೋದು ಹೋಗೋದು. ಇಂಥ ಒಂದು ಕಹಿ ಪ್ರಸಂಗಗಳ ಸಂದರ್ಭದಲ್ಲೇ ಡಾಕ್ಟರ್ ಘನಶ್ಯಾಮ್ ವೈದ್ಯ ಇಲ್ಲೇ ನಮ್ಮ ಘಟಪ್ರಭಾ ಅಲ್ಲಿ ಹೋದ್ರೆ ಸಾಕ್ರಿ ಆರಾಮಾಗಿ ಬಿಡೋದು ಮನುಷ್ಯ. ಬರೀ ಅದನ್ನು ನೋಡಿದರೆ ಅಷ್ಟು ಸ್ವಚ್ಛ, ಅಷ್ಟು KH ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಥವಾ ಇವತ್ತು ನಾವು ಏನಪ್ಪ ಅದು ಕರ್ನಾಟಕ ಆರೋಗ್ಯ ಧಾಮ ಅಂತೂ ಕರೆದು ಅಡ್ಡಿಲ್ಲ, ಧಾಮನ ಅದು. ಯಾಕಂದ್ರೆ ಅಲ್ಲಿ ಅನೇಕ ವೈದ್ಯ ಮಣಿತದ ವೈದ್ಯರು ನಿರಂತರವಾಗಿ ಸಂಸ್ಥೆ ನಡೆಸ್ಕೊಂಡ್ಬಂದರು ಕಳೆದ 400 ವರ್ಷಗಳಿಂದ ಅಂತೇಳಿ ನಮ್ಮ RV ದೇಶಪಾಂಡೆ ಅವರು ಎಕ್ಸ್ಪ್ರೆಸ್ ಪಡಿಸ್ತಾರೆ. ತಮ್ಮ ಅಭಿಪ್ರಾಯ ಹೇಳ್ತಾರೆ. ಟ್ರಸ್ಟ್ ಮಾಡಿಕೊಂಡು ಸಹಕಾರ ಮಾಡಿಕೊಂಡು ಒಂದು ಏನಪ್ಪ ಅಂದ್ರೆ ಜನಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಮಿನಿಮಮ್ ಒಂದಿಷ್ಟು ದುಡ್ಡು ತೆಗೆದುಕೊಂಡು ಸೇವೆ ಮಾಡುವಂಥ ಒಂದು ಏನಪ್ಪ ನಾವು ಗುಣವನ್ನು ನೋಡ್ತೀವಿ ಇಲ್ಲ, ಅದು ಭಾಳ ಮೆಚ್ಚುವಂಥದ್ದು. ಇವತ್ತಿಗೂ ಹಾಗೆ ಇದ್ರೆ ಅಲ್ಲೇ KH ಸುತ್ತಮುತ್ತ ಎಲ್ಲ ಗೋಕಾಕ್ ತಾಲೂಕು ಅಷ್ಟೇ ಅಲ್ಲ, ಬೆಳಗಾವಿ ಆಯಿತು, ಮತ್ತೆ ಅದು ಕರ್ನಾಟಕ ತುಂಬಲು ಅನೇಕ ಜನ ಬರ್ತಾರೆ. ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಬರ್ತಾಯಿದ್ದಾರೆ. ಮಹಾರಾಷ್ಟ್ರ ಜನ ಸಾಕಷ್ಟು ಬರ್ತಾಯಿದ್ದಾರೆ. ಒಂದು ರೀತಿಯಿಂದ ಇದು ಒಂದು ಕಾಲಕ್ಕೆ ಮಿರಾಜ್ಗಿಂತ ಹೆಚ್ಚಿನ ಹೆಸರನ್ನು ಪಡೆದಂಥದ್ದು. ಇವತ್ತೇನದು ಮಿರಾಜ್ ಇವತ್ತು ಕರ್ನಾಟಕದ KLD ಬಂದಲ್ಲಂದ್ರೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಸಹ ಅಲ್ಲಿಯ ಬೆಲೆ, ಅಲ್ಲಿಯ ಕಾಸ್ಟ್ಲಿನೆಸ್ ಯಾವುದೂ ಅಲ್ಲಿ ಅಂತಿರಲಿ ಮತ್ತೊಂದಿರಲಿ ಎಲ್ಲ ದವಾಖಾನೆ ನೋಡ್ತಾ ಇದ್ದೀವಿ. ಅವ್ರು ರೇಟ್ ಹೇಳಿದ್ರು ನೋಡಿದ್ರೆ ನಾವು ಎದೆ ಹೊಡ್ಕೊಂಡು ಹೋಗ್ಬೇಕು, ಅಷ್ಟು ಆ ಪ್ರಮಾಣದಲ್ಲಿದೆ. ಅವ್ರಿಗೂ ತಪ್ಪು ಅಂತ ಅರಲಿಕ್ಕೆ ಆಗೋದಿಲ್ಲೇನೋ ಅಂತ ಅನಿಸ್ತದೆ. ಯಾಕಂದರೆ ಇವತ್ತು ವೈದ್ಯಕೀಯ ರಂಗದಾಗ ಏನಪ್ಪ ಅಂತಂದ್ರೆ ಒಟ್ಟಿನಲ್ಲೇ ದುಡ್ಡು ಮಾಡ್ಕೊಳ್ಳೋಪ್ಪ ಸಮೀಪದಲ್ಲ ಜಲ್ದಿ ಮಾಡ್ಕೊಂಡು ಹೋಗುವಂಥದ್ದು. ಹೌದು, ಖರೀದಿಗೆ ತ್ರಾಸ ಆಗ್ತದೆ. ನಮ್ಮಲ್ಲಿ ಕಲಿಕೆಗೆ ಸಾಕಷ್ಟು ಖರ್ಚು ಬರ್ತದೆ, ಕೋಟಿಗಳ ಹೇಳ್ತಿದೆ. ಜಸ್ಟ್ ನಿಮಗೆ MBBS MDನೋ ಮತ್ತೇನು ಮಾಡ್ಬೇಕಾದ್ರೆ ಕೋಟಿ ರೂಪಾಯಿ ಸುರಿದಿರ್ತಾರೆ. ಎಷ್ಟೋ ಮೆರಿಟ್ ಇದ್ದರೂ ಅಲ್ಲೇ ವ್ಯವಸ್ಥೆ ಆ ರೀತಿ ಆಗ್ಯದ. ಎಲ್ಲೋ ಕೆಲವರು ಎಂದೋ ಒಂದು ಅಪರೂಪಕ್ಕೆ ಒಬ್ಬರು ಮೆರಿಟ್ ಮೇಲೆ ದಾಟಿರ್ಬೋದು. ಬಟ್ ಅವರು ವ್ಯವಸ್ಥೆಯ ಬಲಿಪಶುವಾಗಿ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಬಂದ ತಕ್ಷಣ ರೋಗಿಗಳಿಂದ ಹರ್ಕೊಂಡು ತೊಗೊಂಡು ಹೋಗುವಂಥದ್ದು. ಕೆಲವು ಸಂದರ್ಭದಲ್ಲೇ ದುಡ್ಡು ಕೊಡಲಾರದು ಹೆಣವನ್ನು ಸಹಿತ ಹೊರಗೆ ಬಿಡಲಾರ್ದು ಅನೇಕ ಗಟ್ಟಿಗಳನ್ನ ಅನೇಕ ದವಾಖಾನೆಗಳಲ್ಲಿ ನೋಡಿದ್ದೀವಿ. ಅದರಲ್ಲೂ ಆದಂತಹ ಕೋವಿಡ್ ಸಂದರ್ಭದಲ್ಲಂತೂ ಈ ಡಾಕ್ಟರ್ಗಳ ಪೈಶಾಚಿಕ ಬರ್ತನೆ ದುಡ್ಡಿನ ಸಹ ಮಾಡಿದ್ದು ನೋಡಿದ್ರೆ ನೆಲದಲ್ಲಂತೂ ಇನ್ನೂ ಹೆಚ್ಚಿಗೆ ಬರ್ತದೆ. ಇಂಥ ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಅವರೇ ಅಲ್ಲ ಅನ್ನೋದನ್ನು ನಮ್ಮ ಘನಶ್ಯಾಮ್ ವೈದ್ಯರು, ಅದೇ ಕಾಲಕ್ಕೆ ಅವ್ರ ಜೊತೆಗೆ ಡಾಕ್ಟರ್ ಸ್ವಾತಿ ವೈದ್ಯರು, ಮುಂದೆ ಅದೇ ಕಾಲಕ್ಕೆ ಡಾಕ್ಟರ್ ಸೌರಭ್ ಕುಲಕರ್ಣಿ ಅಂತವರು, ಇಂದ್ರಗೌಡ ಇರ್ಬೋದು, VG ಗೋವೇಕರ್ ಅಂತವರು, ಇವರೆಲ್ಲರೂ ಭಾಳಷ್ಟು ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ. ಅದರಲ್ಲೂ ವೈದ್ಯ ಕುಟುಂಬದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಘನಶ್ಯಾಮ್ ವೈದ್ಯರಂತೆ 40,000 ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಆದರೆ ಎಲ್ಲರಿಗೂ ಅವ್ರ ಮನೆ ಉಳಿಸಿದ್ದಾರೆ. ಇದು ಭಾಳ ಮಹತ್ವದ. ಅಂಥ ಒಂದು ಶಸ್ತ್ರಚಿಕಿತ್ಸಕರು ಮಹಾನ್ ಸಾಧನೆ ಮಾಡಿದಂಥವ್ರು ಇವತ್ತು ಅವರು ಸೇರಿಕೊಂಡು 1 ವರ್ಷ ಆಯಿತು. ಆ ಸಂದರ್ಭದಲ್ಲಿ ಪುಣ್ಯ ಸ್ಮರಣೆ ಮಾಡ್ತಾಯಿದ್ದಾರೆ ಘಟಪ್ರಭಾದಲ್ಲೇ. ನಿಜವಾಗಿ ಅವ್ರು ನೆನೆಯುವಂಥ ಒಂದು ಪ್ರಸಂಗ ಅಂತ.
ಇದನ್ನು ನಮ್ಮ ಆಯುರ್ವೇದ ಸೊಳ್ಳೆ ತಮ್ಮ ಮಾತಿನ ಹೇಳ್ತಾ, ಈ ಧಾಮ ಬ್ರಿಟಿಷ್ ಕಾಲದಿಂದಲೂ ರೋಗಿಗಳ ಸೇವೆಗೆ ಹೆಸರಾಗಿದೆ. ಈ ಕರ್ನಾಟಕದೇನಿದು ಆರೋಗ್ಯ ಧಾಮದ ಬ್ರಿಟಿಷ್ ಕಾಲದಲ್ಲೂ ಪ್ರಸಿದ್ಧ ಪಡೆದದ. ನಾಸು ಹರಡೇಕರ್ನಂಥವ ಮಹನೀಯರನ್ನು ಇಲ್ಲಿ ಪಡೆದಂಥ ಈ ಕ್ಷೇತ್ರ, ಈ ಸ್ಥಳ ಕಳೆದ 400 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನೇ ತಮ್ಮ ವೃತ್ತಿ ಜೀವನ ಆಗಿಸಿಕೊಂಡ ವೈದ್ಯ ಕುಟುಂಬದ ಸಾಧನೆ. ಇದು ನಾವು ಹಿಂಗೆ ಹೇಳ್ಬೋದು, ಇದನ್ನು ಕಳೆದ 400 ವರ್ಷಗಳಿಂದ ಈ ವೈದ್ಯ ಕುಟುಂಬದ ಸಾಧನೆ ಇಲ್ಲೇ ನೋಡ್ಬೇಕು, ಇಲ್ಲಿ ಬರಬೇಕು ಅಂತ. ಮತ್ತು ಭಾಳ ಜನ ರೋಗಿಗಳನ್ನ ನಾನು ಮಾತಾಡಿಸಿದ್ದೀನಿ, ಹೋಗಿ ಭೇಟಿಯಾಗಿದ್ದೀನಿ, ನೋಡಿದ್ದೀನಿ. ಅಲ್ಲಿ ಎಲ್ಲರೂ ಎಷ್ಟು ಶಿಸ್ತು, ಏನು ಬದ್ಧತೆ ಮತ್ತು ರೇಟ್ಗಳು ನೋಡೋದು, ದರಗಳು ನೋಡಿದ ಕೋವಿಡ್ ಸಂಖ್ಯೆ ಇರೋದರಿಂದ ಆ ಔಷಧಿಗಳ ರೇಟನ್ನು ಸಹಿತ ಹೊರಗಿನಕ್ಕಿಂತ ಕಡಿಮೆ ಇರ್ತದೆ ಅನ್ನೋದನ್ನು ನಾವು ಕಂಡುಕೊಂಡ ಸತ್ಯಗಳಾಗಿದ್ದಾವೆ. ಮತ್ತು ಹೊರಗಿನ ಖರ್ಚು, ಅಲ್ಲಿ ಖರ್ಚುಗಳು, ಒಬ್ಬ ಹೆಣ್ಣುಮಗಳ ಬಾಣಂತನ ಆಗಬೇಕಾಯ್ತು ಅಂದರೆ ಇವತ್ತು ನಾವು ಎಲ್ಲ ನೋಡ್ತಾ ಇದ್ದೀವಿ. ಸಹಜವಾಗಿ ಬಾಣಂತನಿಗೆ 40-50 ಸಾವಿರ ತನಕ ಖರ್ಚು ತೋರಿಸ್ತಾ ಇರ್ತಾರೆ. ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಅಲ್ಲಿಯೂ ತೊಗೊಳ್ಬಾರ್ದು, ಫ್ರೀ ಇರ್ತದೆ, ಅಲ್ಲಿಯೂ 10-20 ಸಾವಿರ ಖರ್ಚು ಮಾಡೋಂಥ ಪ್ರಸಂಗ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಡೀ ಒಟ್ಟು ವೈದ್ಯಕೀಯ ರಂಗ ಅಂದರೆ ದುಡ್ಡು ಮಾಡುವ ಕ್ಷೇತ್ರ ಆಗಿದೆ. ಅಂಥ ಪ್ರಸಂಗದಲ್ಲಿ ಇಲ್ಲಿ ವಾತಾವರಣ ಭಾಳ ಶಿಸ್ತು KHIದೊಳಗೆ ಅಲಲ್ಲೇ ಶಿಸ್ತು ಇರುವಂಥದ್ದು. ಅದು ನೋಡಿದಾಗ ಹೌದಪ್ಪ, ಶಿಸ್ತಿಗೆ ಇನ್ನೊಂದು ಹೆಸರೇನು ಅನ್ನುವಂಥದ್ದು. ಮತ್ತು ವಾತಾವರಣ ಹಂಗೆ ಅದೇ ರೀತಿ ಉತ್ತೇಜನಕರ ಪ್ರತಿಯೊಬ್ಬರು ಆರೋಗ್ಯ ಇಂಪ್ರೂವ್ ಆಗುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ವೈದ್ಯರ ಸಾಧನೆಯನ್ನು ನಾವು ನೆನೆಯುವ ಜೊತೆಗೆ ಆ ಕರ್ನಾಟಕ ಧಾಮ, ಆ KHIದ ಸಾಧನೆಯನ್ನು ಸಹ ತಲುಪಿಸಬೇಕಾಗ್ತದೆ. ಅನೇಕ ವೈದ್ಯರು ಬಂದು ಹೋಗಿದಾರಲ್ಲ, ಅನೇಕ ಸೇವೆಯನ್ನು ಮಾಡಿದ್ದಾರೆ. ಅವರಲ್ಲಿ ಒಂದು ವಿಶಿಷ್ಟವಾದ ಎಲ್ಲರಲ್ಲೂ ಕಾಣುವಂಥದ್ದು ಏನಪ್ಪ ಅಂದ್ರೆ, ಇನ್ನುಳಿದ ಏನಪ್ಪ ಬೇರೆ ಬೇರೆ ಖಾಸಗಿ ಈ ಒಂದು ಆಸ್ಪತ್ರೆಗಳಿಗಿಂತಲೂ ಇಲ್ಲೇ ಸವಿ ಅಷ್ಟೇ ಅಲ್ಲ, ಗುಣಾತ್ಮಕವಾದ ಔಷಧಿಯನ್ನು ಕೊಡುವಂಥದ್ದು, ಚಿಕಿತ್ಸೆ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೀವಿ ಅಂತ. ವಿಶೇಷವಾಗಿ ಭಾಳ ಕಡಿಮೆ ಭ್ರಷ್ಟ ವ್ಯವಹಾರ ನಡೆದಿದ್ದು ಮತ್ತೇನು ಇಲ್ಲ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರ್ತದೆ, ಅದೊಂದು ಎಕ್ಸೆಪ್ಷನಲ್ ಹೋದ್ರೆ ಅದನ್ನು ಒಟ್ಟಾರೆಯಾಗಿ ಕರ್ನಾಟಕದ, ಉತ್ತರ ಕರ್ನಾಟಕದ, ಅದರಲ್ಲೂ ದಕ್ಷಿಣ ಮಹಾರಾಷ್ಟ್ರದ ಇವೆಲ್ಲ ಕಡೆಗೆ ಈ ನಮ್ಮ KHI ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಥವಾ ಕರ್ನಾಟಕ ಆರೋಗ್ಯ ಧಾಮ ನಿಜವಾಗಿಯೂ ಎಲ್ಲರ ಮನಸ್ಸನ್ನು ಗೆದ್ದದ. ಅದರಲ್ಲೂ ಬೆಳಗಾವಿ ಜಿಲ್ಲೆ, ಬಿಜಾಪುರ, ಮುಂದೆ ವಿಜಯಪುರ, ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಕಾರವಾರ, ಎಲ್ಲ ಕಡೆಯಿಂದ ಜನ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗುವಂಥ ಅನೇಕ ಸಂದರ್ಭಗಳಲ್ಲಿ ತಮ್ಮ ಹೃದಯಪೂರ್ವಕವಾಗಿ ಈ ನಮ್ಮ ಕನ್ನಡಪ್ರಭ ಕರ್ನಾಟಕ ಆರೋಗ್ಯ ಧಾಮವನ್ನು ನೆನೆಸ್ಕೊಳ್ತಾ ಇದ್ದಾರೆ. ಇವತ್ತು ಅವು ನೆನಪಾಗ್ತಾ ಇರ್ತಾವೆ. ವಿಶೇಷವಾಗಿ ಅನೇಕರು ಇದೇ ರೀತಿ ಒಂದೇ ರೀತಿ ಅಭಿಪ್ರಾಯ, ಇಲ್ಲಪ್ಪ ಭಾಳ ಒಳ್ಳೆಯದಿದೆ, ಭಾಳ ಸೌಖ್ಯ ಅದ, ಜೊತೆಗೆ ರೇಟು ಬಿಲ್ಲೂ ಭಾಳ ಕಡಿಮೆ ಅದ ಹೊರಗಿನ ಕಂಪೇರ್ ಮಾಡಿದಾಗ ಅಂತ ಹೇಳುವಂಥದ್ದು ಕೇಳ್ತಾ ಇದ್ದೀವಿ. ಇವತ್ತಾಯ್ತು, ಹಿಂದೂ ಆಯಿತು, ಅದು ಹಿಂದೂ ಆಯಿತು. ಯಾಕಂದರೆ ಭಾಳ ವರ್ಷಗಳಿಂದ ನಡ್ಕೊಂಡ್ಬಂದಂಥ ಈ ಕನ್ನಡಪ್ರಭಾದ ಆರೋಗ್ಯ ಧಾಮ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲೇ ಇದೊಂದು ದೊಡ್ಡ ಪ್ರಸಿದ್ಧ ಧಾಮನೂ ಹೌದು. ಆರೋಗ್ಯ ಧಾಮ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇದೊಂದು ಉನ್ನತವಾದ ಮನಸ್ಸುಗಳ ನಿರ್ಮಾಣ ಮಾಡುವಂತಹ ಒಂದು ಮನೋರೋಗಿಗಳು ಸಹಿತ ಹೆಲ್ಪ್ ಆಗುವಂಥ ಒಂದು ವಾತಾವರಣ ಇಲ್ಲಿದೆ. ಒಟ್ಟಾರೆ ಹೇಳೋದಿಷ್ಟೇ, ಇವತ್ತು ಘನಶ್ಯಾಮ ವೈದ್ಯರ ಪುಣ್ಯ ಒಂದು ಸಮಾರಂಭದಲ್ಲೇ ಪ್ರಥಮ ಪುಣ್ಯ ಸ್ಮರಣೆ ದಿನದಿಂದ ನಾವು ಅವರಿಗೊಂದು ನಮನ ಸಲ್ಲಿಸೋದು ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇಲ್ಲಿ ಒಳ್ಳೆಯ ಕೆಲಸಗಾರಿದ್ದಾರೆ, ಇಲ್ಲಿ ಒಳ್ಳೆಯ ಜೊತೆಗೆ ಒಂದು ಸ್ನೇಹಿ ಡಾಕ್ಟರು ಅಥವಾ ವೈದ್ಯರು ಬಂದಿಲ್ಲದ ಈ ಒಂದು ಆರೋಗ್ಯ ಧಾಮದಿಂದ ಸಾಕಷ್ಟು ಸಹಾಯ ಪಡೆದಂಥವ್ರು, ಉಳಿದಂಥವರು ಇನ್ನೂ ಜೀವಿಸ್ತಾ ಇದ್ದಾರೆ. ಮತ್ತು ಸಾವಂತಿ ಯಾರಿಗೂ ಬಿಡಲಾರದು. ಅಂಥ ವೈದ್ಯರಿದ್ದರು, ಒಂದಿನ ಹೋಗಲೇಬೇಕು. ಎಲ್ಲ ಘನಶ್ಯಾಮ ವೈದ್ಯರು ಅನೇಕ ಜನರು ಉಳಿಸಿದರು, ಕೊನೆಗೆ ಅವರು ಹೋಗಿದ್ದಾರೆ. ಇದು ನಿರಂತರ ನಡೆಯುವಂಥದ್ದು. ಅವ್ರ ನಂತರದಲ್ಲಿ ಅವ್ರ ವೈದ್ಯರ ಕುಟುಂಬದವ್ರು ಮತ್ತು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ನಿರಂತರವಾಗಿ ನಡೆಯುವಂಥ ಒಂದು ಕೆಲಸ. ಏನೋ ಇರಲಿ, ಆರೋಗ್ಯದ ಧಾಮವಾದಂತಹ ಈ ಕನ್ನಡಪ್ರಭ ಧಾಮ ಸದಾ ಎಲ್ಲರೂ ನೆನಪಿಡುವಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.